Hi, hello, welcome back to. Hi, hello, namaskara, welcome back to our channel, Abhi and Vidya. ಓಕೆ ಗೈಸ್, ಫೈನಲಿ ತುಂಬ ಬ್ರೇಕ್ ತಗೊಂಡ್ವಿ ಅಂತ ಅನ್ಕೊಂತಾ ಇರ್ತೀರಾ. ಆ್ಯಕ್ಚುಲಿ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಇದು ನಮ್ಮ ಲೇಔಟೇ. Yes. ಇಲ್ಲಿ ಹೋಗ್ಲೆ ಹೋಗಿಲ್ಲ. ಹೋಗ್ಲೆ ಕೂಗುದು ನೋಡಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಔಟ್ ಇನ್ ಇಂಡಿಯಾ, ನಾಟ್ ಇನ್ ಮಂಡ್ಯ ಇದು. ಸೊ ನಮಗೆ ಈ ಥರ ಪರ್ಸ್ನಲಿ ಬೆಂಗಳೂರಲ್ಲಿ ಅಲ್ಲಿದೆ ಗೈಸ್ ಗೇಟು, ಆಯಿತಾ. ಅಲ್ಲಿಂದ ಹಿಂಗೆ ಬಂದು ಈ ಸೈಡ್ ಬಂದ್ಬಿಟ್ರೆ ನಿಮಗೆ ಫುಲ್ಲು ಹಳ್ಳಿ ಊರಲ್ಲಿ ಇದ್ದಂಗೆ ನೋ ಸೌಂಡ್. ಒಂದಷ್ಟು ನಾಯಿಗಳು, ಒಂದಷ್ಟು ಬೆಕ್ಕುಗಳಿದಾವೆ. ನಮ್ಮನೆ ಗೌರಿ ಗಣೇಶ 2 ಬೆಕ್ಕುಗಳು ಬರ್ತಾವೆ. ಸರಿ, ಇವಾಗ ಮ್ಯಾಟ್ರ್ ಏನಪ್ಪ ಅಂದರೆ ಸೊ ಯಾಕೆ ಗ್ಯಾಪ್ ತಗೊಂಡಿದ್ದು ಅಂತ ಹೇಳ್ಬಿಡು ವಿದ್ಯೆಂದು ಕಣ್ಣು ಆಪರೇಷನ್ ಆಯ್ತು ಗೈಸ್. ಆಪರೇಷನ್ ಅಲ್ಲ, ಅದು ಒಳ್ಳೆ ಆಪರೇಷನ್ ಹೇಳಿ ನನಗೆ ಅಜೀಬ್ ಫೀಲ್ ಮಾಡಿಸ್ತೀರಾ. ಮತ್ತೆ ಏನದು? ಸೊ ದಿಸ್ ಇಸ್ ಕಾಲ್ಡ್ ಲೇಸರ್ ಟ್ರೀಟ್ಮೆಂಟ್. ಕಣ್ಣಿಗೆ ಲೇಸರ್ ಮಾಡಿಸ್ದೆ. ಸೊ ಹಂಗಾಗಿ ಫುಲ್ ಕಂಪ್ಲೀಟ್ ರೆಸ್ಟಲ್ಲಿದ್ದೆ ನಾನು. 3 months ಆ್ಯಕ್ಚುಲಿ ಡಾಕ್ಟ್ರ್ ಹೇಳಿದ್ದು ಎಲ್ಲೂ ಹೋಗ್ಬೇಡಿ ಅಂತ. ಜಾಬ್ ಸ್ಕಿಪ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಟ್ರಾವೆಲಿಂಗ್ ಸ್ಟಾಪ್ ಮಾಡಿ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ವಿ. ಹೌದು. ಸೊ ಇವಾಗ ಏನು ಸ್ಪೆಷಾಲಿಟಿ ಅಪ್ಪ, ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದಾರೆ ಲೇಔಟಲ್ಲಿ ಅಂತ ಅಂದ್ಕೊಂಡ್ರೆ, ನಾವು ಎಲ್ಲೋ ಹೋಗ್ತಿದ್ದೀವಿ. ಒಂದು ನಿಮಿಷ ಕೈ ನೋತೈತೆ, ಇಟ್ಕೊಂತ ಒಂಚೂರು ಸ್ಟಾಪ್ ಮಾಡೋಣ. ಸೊ ಅಭಿ ಕೈ ನೋವಾಗ್ತಿದೆ ಅಂದರು, ನಾನು ಎತ್ಕೊಂಡೆ ಇವಾಗ ಮೊಬೈಲ್ನ. ನನಗೆ ಸುಮಾರು ದಿವಸ ಆಗಿದೆಲ್ಲ ವಿಡಿಯೋ ಮಾಡಿದೆ, ಒಂಥರ ಅನಿಸ್ತಿದೆ. ಸೊ ಏನಪ್ಪ ಅಂದ್ರೆ ಗೈಸ್, ನಾವು ಬೆಂಗಳೂರನ್ನು ಬಿಡುವ ಸಂದರ್ಭ ಬಂದಿದೆ. ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕತೆ ಅಂತ ಹೇಳ್ತೀವಿ ನೆಕ್ಸ್ಟು. ಬಟ್ ಸದ್ಯಕ್ಕೆ ಈ ಲೇಔಟನ್ನು ಬಿಡಬೇಕು. ಸ್ವಲ್ಪ ದುಃಖಕರವಾದ ಸಂಗತಿ ಆಗಿರೋದ್ರಿಂದ ನಮಗೆ ಒಂದು ವಿಡಿಯೋ ಮಾಡ್ಕೊಂಬಿಡೋಣ. ಎಸ್, ಒಂದು ಮೆಮೊರಿ ಆಗುತ್ತೆ. ಇನ್ನೊಂದು 10 ವರ್ಷ ಬಿಟ್ಟು ಈ ಲೇಔಟ್ನ ನೋಡ್ಬೇಕಲ್ಲ ನಾವು. ಯಾಕಂದರೆ ನಾವಿಬ್ಬರು ಮದುವೆಯಾಗಿ ಫಸ್ಟ್ ಬಂದಿರೋದು ಈ ಮನೆಗೆ. ಒಂಥರ ಸ್ಪೆಷಲ್ ಮನೆ ಇದು ನಮಗೆ. ಸೊ ಹಂಗಾಗಿ ನಮಗೂ ಮೆಮೊರೀಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಜನ ಕೇಳ್ತಿದ್ರು ಬೇರೆ, ನಿಮ್ಮ ಬೆಂಗಳೂರು ಮನೇಲಿ ಹೋಮ್ ಟೂರ್ ಮಾಡಿ ಅಂತ. ಸೊ ಮನೇದೊಂದು ಹೋಮ್ ಟೂರ್ ಆಗ್ಬಿಡ್ಲಿ. ನಾವು ಅನ್ಕೊಂತಿದ್ವಿ ಬೇಡ, ರೆಂಟ್ ಹೌಸ್ ಇದು, ಸೊ ಬೇಡ ಅಂತ. ಬಟ್ ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ವಿ. ಹೋಗ್ಬೇಕಾಗಿದ್ಯಲ್ಲ, ನಂಗೆ ಬಾಯಿ ತಿರುಗಿಲ್ಲ, ಹೋಗ್ಬೇಕಿದೆಯಲ್ಲ. ಸೊ ಹಂಗಾಗಿ ನಮಗೂ ಮೆಮೊರೀಸು, ನಿಮಗೂ ಮೆಮೊರೀಸು. ಅಲ್ಲ, ಇವ್ರಿಗೆ ಹೆಂಗೆ ಮೆಮೊರೀಸು ಅಲ್ಲ, ನಿಮಗೆ ಮೆಮೊರೀಸ್ ಇಲ್ಲ, ನಮಗೆ ಮೆಮೊರೀಸು. ಹಂಗಾಗಿ ಒಂದು ವಿಡಿಯೋ ಮಾಡ್ತೀವಿ. ಸೊ ಹಿಂಗಿದೆ, ಹಿಂಗೆ ಬರೋದು ಮನೆ ಮುಂದೆ ಗೈಸ್. ಇದು ಮನೆ ಮುಂದೆ ನೆಲ್ಲಿಕಾಯಿ ಮರ, ಇದು ಮಾವಿನಕಾಯಿ ಮರ, ಮಾವಿನಕಾಯಿ ಇದೆ, ಪ್ಲಸ್ ಇಲ್ಲಿ ಲೆಮನ್. ಇದು ನಮ್ಮ ಸಿಂಬಾ ಇಲ್ಲೇ ನಿಂತಿದ್ದಾರೆ. ಲೆಮನ್ ಗಿಡ. ಗಜ ನೋಡಿ, ಗಜ ಇಲ್ಲಿದೆ. ಗಜಂಗ್ ಆಲ್ಮೋಸ್ಟ್ ಇವಾಗ 8 ವರ್ಷ ತುಂಬಿ 9ನೇ ವರ್ಷ ಸತತವಾಗಿ ಓಡ್ತಾ ಇದ್ದಾನೆ ಗೈಸ್. ಸೊ ಇದು ನಮ್ಮ ಫಸ್ಟ್ ಮನೆ ಆಗಿತ್ತು. ತೋರಿಸ್ತೀನಿ, ಬಾಗಿಲು ತೋರಿಸ್ತೀನಿ. ಫಸ್ಟ್ ಒಂದು ಇಲ್ಲಿದ್ದಿದ್ದು ನಾವು. ಯಾರೋ ಇದ್ದಾರೆ, ಇವಾಗ ಇದ್ದಾರೆ ಯಾರು. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಹಿಂಗೆ ಬಂದ ತಕ್ಷಣ ಈ ಥರ ಗ್ರಿಲ್ ಹಾಕಿದ್ದಾರೆ. ದಿಸ್ ಇಸ್ ಎಂಟ್ರೆನ್ಸ್. ಬಂದ ತಕ್ಷಣ ನಮ್ಮ ಗಿಡಗಳು ನೋಡಿ ಕಲೆಕ್ಷನು. ಸೊ ಇಷ್ಟು ಗಿಡಗಳ ಕಲೆಕ್ಷನ್ ಇದೆ ಇವಾಗ. ಇದು 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 ನಮ್ಮ ಅರ್ಧಕ್ಕರ್ಧ ಮೆಲ್ವಿಟ್ ಕೊಟ್ಟಿದ್ದು ಮತ್ತೆ ಧೀರಜ್ ಕೊಟ್ಟಿದ್ದು. ಅವರಿಬ್ರದ್ದು ಪೇಜ್ ಇದೆ ಗೈಸ್, ನೀವೆಲ್ಲ ಆರ್ಡರ್ ಮಾಡಬೇಕು ಅಂದ್ರೆ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅವ್ರು ಕೊಟ್ಟಿರೋದು ಎಷ್ಟು ಚೆನ್ನಾಗಿ ಬೆಳೆದಿದೆ. ಆಕ್ಚುಲಿ ನರ್ಸರಿಯಲ್ಲಿ ಕೊಟ್ಟಿದ್ದು ಅಷ್ಟು ಚೆನ್ನಾಗಿ ಬೆಳೆದಿಲ್ಲ. ಯಾರು ಮನೇಲಿ ಬೆಳೀತಾ ಇರ್ತಾರಲ್ಲ ಅವ್ರ ಹತ್ರ ನಿಮಗೆ ತಗೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ಚಪ್ಪಲಿ ಸ್ಟ್ಯಾಂಡು. ನನಗೇನಾದ್ರು ಕೊಟ್ಟರೆ 1 ನಿಮಿಷ ಹೋಮ್ ಟೂರ್ ಮಾಡಿಬಿಡ್ತೀನಿ. ವಿದ್ಯೆ ಕೊಟ್ಟರೆ ಸ್ವಲ್ಪ ಎಳಿತಾಳೆ. ಲೈಟ್ ಹಾಕು. ನಮ್ಮನೆ 2 BHK ಮನೆ. 2 ರೂಮು, 1 ಹಾಲು, 1 ಕಿಚನು. ಸೊ ಬಂದ ತಕ್ಷಣ ನಮಗೆ ಫಸ್ಟ್ ಇಷ್ಟ ಆಗಿದೆ ದೊಡ್ಡ ಹಾಲ್. ನೋಡಿ ಒಂದ್ಸತಿ. ಹೌದು ಗೈಸ್, ಒಂದು 25 ಜನ ಮಲಗ್ಬೋದು ಸ್ಟ್ರೈಟ್ ಇಲ್ಲಿ. ಆ್ಯಕ್ಚುಲಿ ನಾವು ಎಲೆ ಊಟನೂ ಹಾಕಿದ್ದೀವಿ ನಮ್ಮ ಕಸಿನ್ಸು ಎಲ್ಲ ಬಂದಾಗ. ಬೆಸ್ಟ್ ಮೆಮೊರೀಸ್ ಇದೆ ಈ ಮನೆಯಲ್ಲಿ. ಸೊ ಹಂಗಾಗಿ ಬಂದ ತಕ್ಷಣ ಹಾಲು, ಆಮೇಲೆ ನಮ್ದು ಇದು ಸೋಫಾ ಸೆಟ್ಟು. ಹಿಂಗಿದೆ ಸೋಫಾ ಸೆಟ್ಟು. ಆಮೇಲೆ 2 ಚೇರು, ಇದೊಂದು ಟೇಬಲ್. ಚಿಕ್ಕದಾಗಿ ಇಟ್ಟಿದ್ದೀವಿ ನಾವು. ಜಾಸ್ತಿ ಬೇಡ ಅಂತ ಹೇಳಿ ಬಟ್ ಬಂದಿದೆ ಸುಮಾರು ಐಟಮ್ಸು. ಇದು ನಮ್ಮ ಟಿವಿ. ಇದು ನಮ್ದು ಅಭಿದು ಜಿಮ್ ಯೂನಿಟ್. ಮಾಡ್ತೀನಿ ಗೈಸ್ ನಾನು. ಮಾಡ್ತಿರ್ಲಿಲ್ಲ, ಇವಾಗ ಬೈದು ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನನಗೆ ಮೂಡ್ ಬರಬೇಕು, ನನಗೆ ಮಾಡಬೇಕು ಅನ್ಸಿದಾಗ ನಾನು ಮಾಡ್ತೀನಿ. ಅವಾಗ ಮಾಡಬೇಕು ಅನ್ಸಿದಾಗ ಅದು ನನ್ನ ಹತ್ರ ಇರಬೇಕು. ಆ ಥರ ನನಗೆ ಯಾವುದೇ ಐಟಮ್ಸ್ ಆಗಲಿ. ಸೊ ಇನ್ನೇನು ತೋರಿಸ್ತಾ ಇದೆಯಾ? ಇಲ್ಲಿ ದೇವ್ರ ಮನೆ ಸಪ್ರೇಟ್ ಆಗಿ ಕೊಟ್ಟಿಲ್ಲ, ನಾವಲ್ಲಿ ಸಪ್ರೇಟ್ ಆಗಿ ಚಿಕ್ಕದಾಗಿ ದೇವರು ಮನೆ ಮಾಡಿದ್ದೀವಿ ಸೈಡಲ್ಲಿ. ಆಮೇಲೆ ಇದು ನಮ್ಮ ಚಿಕ್ಕದು ಶೋಕೇಸು, ಎಲ್ಲ ನಮ್ಮ ಫೋಟೋಸು. ಆಮೇಲೆ ಇದು ಅಭಿದು ಕಂಪನಿಯಲ್ಲಿ ಸಿಕ್ಕಿರೋದು ಅಭಿಗೆ. ಹಿಂದೂ ಇದೆಲ್ಲ ತೋರಿಸಿದ್ಯಾ? ನಂದಿದು ಇದು ನಮ್ಮ ಅಭಿದು ಲೀಡರ್ಶಿಪ್ ಅವಾರ್ಡ್.
ಹಿಂಗೆ ಬಂದರೆ ಇದೊಂದು ಚೇರ್ ಇದೆ ನೋಡಿ, ಇದೊಂದು ಕಂಫರ್ಟೇಬಲ್ ಚೇರು. ನಾವು ಎಲ್ಲಿ ತೊಗೊಂಡಿದ್ದು ಐಕ್ಯಾದಲ್ಲಿ, ಸಖತ್ ಕಂಫರ್ಟೇಬಲ್. ಎಲ್ಲ ಬಂದವರೆಲ್ಲ ಹಿಂಗೆ ಅದೊಂಥರ ಜೋಕಾಲಿ ಥರ ಆಗುತ್ತೆ, ಇಷ್ಟ ಆಗುತ್ತೆ ಅದು. ಸೊ ಇನ್ನು ಹಾಲ್ ಮುಗಿದ ತಕ್ಷಣ ನಮಗೆ ಡೈನಿಂಗ್ ಟೇಬಲು, ಕಿಚನ್ ಬರುತ್ತೆ. ಅದೊಂದು ಲೈಟ್ ಹಾಕ್ಬಿಟ್ಟಿದೆ. ಸೊ ಇದು ಡೈನಿಂಗ್ ಟೇಬಲ್ ನಮ್ಮದು. ಬಟ್ ಡೈನಿಂಗ್ ಟೇಬಲ್ ಒಂದ್ಸತಿ ಯೂಸ್ ಮಾಡಲಿಲ್ಲ. ಈ ಥರ ಪಾತ್ರ ಗೀತ್ರ ನಮ್ದು ಮಾಡಿದೀವಿ, ಯಾಕೆ ಮಾಡಿಲ್ಲ, ಮಾಡಿದೀವಿ, ಕಮ್ಮಿ ನಾವು ಯೂಸ್ ಮಾಡೋದು. ಒಂದ ನೆಲದಲ್ಲಿ ಕೂತ್ತೀವಿ, ಒಂದ ಕೈಯಲ್ಲಿ ಇಟ್ಕೊಂಡು ತಿಂತೀವಿ. ಸೊ ಇದು ಒಂದು ಟೇಬಲ್ ಇರಲಿ, ಎಲ್ಲ ಸ್ವಲ್ಪ ಜಾಗ ಜಾಸ್ತಿ ಕಾಣಿಸುತ್ತೆ ಅಂತ ಟೇಬಲ್ ತಂದ್ವಿ. 4 ಜನ ಕುತ್ಕೋಬೋದು ಆರಾಮಾಗಿ. ಹಿಂಗೆ ಬಂದರೆ ನಮ್ಮದು ಫ್ರಿಜ್ಜು ಇಲ್ಲಿ ನೋಡಿ. ಅದು ಮುಗಿಸ್ಬಿಟ್ಟು ಈ ಕಡೆ ಬರೋಣ ಅಲ್ಲಿ. ಸೊ ಇದು ಕಿಚನ್, ಮೈ ಕಿಚನ್. ಗುಂಡಕ್ಕಂಗೆ ಹೆಂಗ್ ಬೇಕು, ನಾನು ಏನು ತಲೆನೇ ಹಾಕಲ್ಲ ಗೈಸ್. ಅವ್ರಿಗೆ ಏನು ಬೇಕು, ನಿನ್ಗೆ ಏನು ಬೇಕು ತರಿಸ್ಕೊ, ನನಗೆ ಸಂಬಂಧನೇ ಎಲ್ಲ ಥರ ಇರ್ತೀವಿ, ಅದೇ ಥರನೇ ಇರಬೇಕು. ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಅಡುಗೆ ಮನೆ ಮೇಲೆ ಹೆಣ್ಮಕ್ಳುಗಳಿಗೆ ಒಂಥರ ಪ್ರೀತಿ ಇರುತ್ತೆ. ಸೊ ಅವ್ರಿಗೆ ಹೆಂಗ್ ಇಷ್ಟ ಬೇಕು ಆ ಥರ ಬಿಟ್ಬಿಟ್ರೆ ನಮಗೆ ಟೆನ್ಷನ್ ಕೊಡಲ್ಲ. ಅಲ್ಲ ಫುಲ್ ಬಿಡಬಾರ್ದು, ಬಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ. ಅದು ಕ್ಲೀನ್ ಮಾಡೋದು ಬೇರೆ, ನಾನು ಹೇಳ್ತಿರೋದು ಐಟಮ್ಸ್ ಜೋಡಿಸ್ಕೊಳ್ಳೋದು. ಎಸ್, ಕಿಚನ್ನು ನನಗೆ ದೊಡ್ಡದಾಗಿ ಚೆನ್ನಾಗಿತ್ತು. ಇವಾಗ ಇದನ್ನು ಮಿಸ್ ಮಾಡ್ಕೊತೀನಿ ಬಿಡಿ. ಇದು ನಮ್ಮ ಫ್ರಿಜ್ಜು, ಚೋಟಾಣಿ ಫ್ರಿಜ್ಜು. ಇಲ್ಲಿ ನೋಡಿ ನಮ್ಮ ಫೇವ್ರೇಟ್, ಎಲ್ಲ ಊರಿಗೆ ಹೋಗಿದ್ದೆಲ್ಲ ಮ್ಯಾಗ್ನೆಟ್ಸ್. ಫೇವ್ರೇಟ್ ಯಾವುದು ಇದೆ ನಿಮ್ದು ಇಷ್ಟಲ್ಲಿ? ನಂದು ಫಸ್ಟ್ ಫೇವ್ರೇಟ್ ಈಸ್ ಮಾಲ್ಡೀವ್ಸ್. ಯಾಕೆಂದರೆ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಟ್ರಿಪ್ ನಂದು. ಒನ್ ಆಫ್ ದ ಮೋಸ್ಟ್ ಮೆಮೊರೀಸ್, ಬ್ಯೂಟಿಫುಲ್ ಆ್ಯಂಡ್ ಮೆಮೊರೀಸ್ ಇರೋ ಜಾಗ. ನನಗೂ ಅಷ್ಟೇ ಸಖತ್ತು ಫೇವ್ರೇಟ್ ಅಂದರೆ ಮಾಲ್ಡೀವ್ಸ್ನ ಬೀಟ್ ಮಾಡೋಕ್ಕೆ ಆಗಲ್ಲ, ಯಾಕೆಂದ್ರೆ ಆ ಥರ ಟ್ರೀಟ್ಮೆಂಟ್ ಇತ್ತು ಬಿಡಿ. ಅದಾದ್ಮೇಲೆ ಯಾವ್ದು ನೆಕ್ಸ್ಟ್ ನಮ್ದು ಅಮ್ಮಂದ್ರನ್ನ ಕರ್ಕೊಂಡು ಹೋಗಿದ್ದು ಇಷ್ಟ ನನಗೆ. ಸಿಂಗಾಪುರ್ ಮಲೇಷ್ಯಾ. ಅದು ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಎವರ್. ಯಾಕೆಂದರೆ ನಾವಿಬ್ರು ಜೊತೆ ನಮ್ಮ ಅಮ್ಮ ಅಂದ್ರು ಇದ್ರು, ಬೆಸ್ಟ್ ಮೆಮೊರೀಸ್ ಸಿಕ್ಕಿದೆ. ಸೊ ಇದೆಲ್ಲ ನಮ್ದು. ಆಕ್ಚುಲಿ ಇದನ್ನ ಪ್ಲಾನ್ ಮಾಡಿದ್ದು ಯಾವಾಗ ವಿದ್ಯಾ ನಾವು ಮದುವೆ ಆದಾಗ ಅಮ್ಮಂದ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ನಾನು ಅಬ್ಬಿಗೆ ಹೇಳಿದ್ದೆ, ನನ್ನ ಒನ್ ಆಫ್ ದ ಡ್ರೀಮ್ ಇದೆ ನನಗೆ. ನಾವು ಹೆಂಗಿದ್ರು ದುಡಿತಾ ಇದೀವಿ ಪಾಪ, ಅವರಂತೂ ಕೇಳಲ್ಲ ನಮ್ಮ ಹತ್ರ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ. ಒಂದ್ಸತಿ ನನಗೆ ಕರ್ಕೊಂಡೋಗಿ ಅದು ಬೇರೆ ಇಂಟರ್ನ್ಯಾಷನಲ್ ಮಾಡಿಸ್ಬೇಕು ಅಂತ ಇತ್ತು. ಒಂದು ಟಿಕ್ ಮಾರ್ಕ್, ಎಸ್ ಡನ್. ನೆಕ್ಸ್ಟ್ ಮುಂದಕ್ಕೆ ಹಿಂಗೆ ಬಂದರೆ ಇಲ್ಲೊಂದು ಚೋಟಾಣಿ ನಮ್ಮದು ಫೋಟೋಸ್ ಯೂನಿಟ್ ಇಟ್ಟಿದ್ದೀವಿ. ನಮ್ಮ ಫೇವ್ರೆಟ್ ಫೋಟೋ. ಇದೆಲ್ಲೇ ಹೋಗಿದ್ದು ನಾವು ವಾಯನಾಡ್ಗೆ ಹೋದಾಗ ಒಂದು ಜಾಗಕ್ಕೆ ಹೋಗಿದ್ದೀವಿ. ಅದ್ರದ್ದು ವಿಡಿಯೋಸ್ ಎಲ್ಲ ಇದೆ, ಹೋಗಿ ನೋಡಿ. ಈ ಜಾಗ ಅಂತೂ ಹೋಗ್ಬೇಕು, ಸಕ್ಕತ್ತಾಗಿದೆ. ಇದು ವಾಷಿಂಗ್ ಮಿಷಿನ್, ಇಲ್ಲೊಂದು ಬೇಸಿನ್ ಇಟ್ಟಿದ್ದಾರೆ. ಇದೊಂದು ಕ್ಯೂಟ್ ಪ್ಲೇಸ್ ನಮ್ದು, ಕ್ಯೂಟ್ ಆಗಿದೆ. ಅಯ್ಯೋ ಅದು ತೋರಿಸ್ಲೇ ಇಲ್ಲ ನಾನು. ಇಲ್ಲಿ ಮೇನ್ಲಿ ಒಂದು ಬಟ್ಟೆ ಒಣಗಾಕಕ್ಕೆ ಅಲ್ಲಿ 2 ಲೈನ್ ಹಾಕೊಬಹುದು ನೀವು. ಆಮೇಲೆ ಪ್ಲೇಸ್ ಇಲ್ಲೊಂದು ಚಿಕ್ಕ ಜಾಗ ಇದೆ, ಇಲ್ಲೊಂದು ಕ್ಯೂಟ್ ಆಗಿರೋ ಜಾಗ ಇದೆ ಏನಾದ್ರು ಒಣಗ್ಸಕ್ಕೆ. ಈ ಕಡೆ ಒಂಚೂರು, ಈ ಕಡೆ ಒಂಚೂರು ಇದೆ. ಸೊ ಹಿಂಗೆ ಬಂದ್ರೆ ನಮ್ 2 ರೂಮ್ ಆ್ಯಂಡ್ ವಾಶ್ರೂಮ್ ಇಲ್ಲಿ. ದಿಸ್ ಇಸ್ ಆರ್ ಕೆಲಸ ಮಾಡೋ ರೂಮು, ದಿಸ್ ಇಸ್ ಆರ್ ಯಾವ್ದಕ್ಕೆ ಹೋಗಲ್ಲ, ಫಸ್ಟ್ ಇದು ಮಲ್ಗೋ ರೂಮಿಗೆ ಆಮೇಲೆ ಹೋಗೋಣ, ಫಸ್ಟ್ ಕೆಲಸದ್ದು. ಸೊ ಹಿಂಗೆ ಬಂದ್ರೆ ನಮ್ದು ಇಬ್ರದ್ದು ಕೆಲಸ ಮಾಡೋ ರೂಮ್. ಕರ್ಟನ್ ತೆಗಿಯೋದು ಒಂಚೂರು. ಇಲ್ಲೊಂದು ಸೋಫಾ ಇಟ್ಟಿದ್ದೀವಿ ಗೈಸ್, ಇದು ನಮ್ದು ಹಳೆ ಸೋಫಾ, ವೇಸ್ಟ್ ಮಾಡೋದು ಬೇಡ ಅಂತ ಹಂಗೆ ಇಟ್ಟಿದ್ದೀವಿ. ಇಲ್ಲೊಂದು ಸೋಫಾ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಅಲ್ಲಿ ಕೆಲಸ ಮಾಡಿ. ಅಲ್ಲಿ ಇಬ್ರದ್ದು ಸೆಟಪ್ ಮಾಡಿಬಿಟ್ಟಿದ್ದೀವಿ, ವರ್ಕ್ ಫ್ರಮ್ ಹೋಮ್ ಇರುತ್ತೆ ನಮ್ಮಿಬ್ಬರಿಗೆ. ಮೋಸ್ಟ್ ಯೂಸ್ಫುಲ್ ಆಗಲಿ ಅಂತ 1-2 ಟೇಬಲು, ಆಫೀಸ್ ಚೇರು. ಸೊ ಇದು ನಂದು ವಾರ್ಡ್ರೋಬ್, ಇದ್ರೊಳಗಡೆ ಬೇಡ ಅನಿಸುತ್ತೆ, ಭಾರಿ ಚೆನ್ನಾಗಿ ಇಟ್ಟಿದ್ದೀನಿ. ಇದೊಂದು ಕಾಮನ್ ಬಾತ್ರೂಮ್, ಎಲ್ಲರೂ ಯೂಸ್ ಮಾಡ್ಬೋದು. ಹಿಂಗಿದೆ, ಗೀಸರ್ ಎಲ್ಲ ಹಾಕೊಟ್ಟಿದ್ದಾರೆ. ಇದೊಂದು ಕಾಮನ್ ಬಾತ್ರೂಮ್, ಮತ್ತೆ ಮಾಸ್ಟರ್ ಬೆಡ್ರೂಮಿಗೆ ಇನ್ನೊಂದು ಬಾತ್ರೂಮ್ ಮಾಡಿದ್ದಾರೆ. ಇದು ನಮ್ಮದು ಮಲಗುವಂತಹ ಜಾಗ. ಇಲ್ಲೊಂದು ವಾಶ್ರೂಮ್ ಇದೆ, ಇದು ದೊಡ್ಡದಾಗಿದೆ, ಸ್ವಲ್ಪ. ಇದು ನಮ್ಮ ಬೆಡ್ಡು, ಪ್ಲಸ್ ಇದೊಂದು ಚಿಕ್ಕದಾಗಿ ಇದೊಂದು ಚೆನ್ನಾಗಿ ಕಾಣಿಸ್ಲಿ ಅಂತ ಇಟ್ಟಿದ್ದೀವಿ ಅಷ್ಟೇ. ಇದು ಅಬಿದು ವಾರ್ಡ್ರೋಬು. ಸೊ ಇದ ನಮ್ದು ಒನ್ ಆಫ್ ದ ಫೇವ್ರೇಟ್ ಸ್ಪೇಸ್ ನಮ್ದು. ಇದು ಆ್ಯಕ್ಚುಲಿ ನಾವು ಪರ್ಸನಲ್ ಆಗಿ ಇಟ್ಕೊಳ್ಳೋಣ ಅನ್ಕೊಂಡಿದ್ವಿ, ತೋರ್ಸೋದು ಬೇಡ, ಆಮೇಲೆ ಪರ್ಸನಲ್ ಆಗಿರಲಿ ಅಂತ. ಬಟ್ ಏನೋ ನಮ್ದು ಇವಾಗ ಕೆಲವು ಸಬ್ಸ್ಕ್ರೈಬರ್ಸ್ ಪಾಪ ಕೇಳಿದ್ರು, ಹೋಮ್ ಟೂರ್ ಮಾಡಿ ಚೆನ್ನಾಗಿದೆ ನಾವು ಅದರದ್ದು ವೀಡಿಯೋ ಮಾಡಬೇಕಾದ್ರೆ. ಸೊ ಇದು ನಿಮಗೋಸ್ಕರ ಅಂತ ನಾವು ಮಾಡಿದ್ದು, ಆ್ಯಂಡ್ ನಮ್ಗೆ ಮೆಮೊರೀಸ್ ಆಗಿರಲಿ ಅಂತ. ಮತ್ತೆ ಇನ್ನೇನಿದೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ
ತುಂಬಾ ದಿವಸ ಆಯ್ತು ಕಣೋ, ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಮೋಸ್ಟ್ಲಿ. ಇವಾಗ ನೋಡಿ guys, ಹೆಂಗ್ ಕ್ಯಾಮ್ರಾ ಆನ್ ಮಾಡಿ ಹೆಂಗ್ ಮಾತಾಡ್ತಾಳೆ ಅಂತ. ಕ್ಯಾಮ್ರಾ ಪರ್ಸನ್. ಓಕೆನಾ? ಸೊ ನೋಡಿ, ನೋಡ್ಕೊಂಡ್ರಿ ಫೈನಲ್. ಈ ಮನೇನ ಬಿಟ್ಟು ಹೋಗ್ತಿದೀವಿ ಫೈನಲ್. ಬೆಸ್ಟ್. ಬಿಟ್ಟು ಈ ಎಲ್ಲಿ ಮನೆ ಪ್ಲಸ್ ಬೆಂಗಳೂರು ಸಿಟಿನ ಬಿಟ್ಟು ಹೋಗ್ತಿದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹುಳ ಬಿಟ್ಕೊಂಡಿರಿ guys ಸ್ವಲ್ಪ ದಿವಸ. ಹೇಳ್ತೀವಿ ಎಲ್ಲ ವಿಡಿಯೋಸ್ ಅಲ್ಲಿ ಹೋದ್ಮೇಲೂ ನಿಮ್ಮ ಸಪೋರ್ಟ್ ನಮಗೆ ಅಲ್ಲೋದ್ಮೇಲೆ ಬೇಕು. ಹೌದು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಮತ್ತೆ ಅದನ್ನ ಹೇಳ್ತಿದ್ಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನಕ್ಕೆ ಕಳಿಸಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಮ್ಮ ಚಾನಲ್ಗೆ. ಮುಗಿಸ್ಲಾ? ಬಾಯ್.